ಮನೋಜ್ ಹಿಯರ್. ಈ ಒಂದು ವಿಡಿಯೋದಲ್ಲಿ KCET ಇಲ್ಲಿ ಬರ್ತಕ್ಕಂಥ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಆಪ್ಷನ್ ಎಂಟ್ರಿ ಇವಾಗ ನೀವು ಮಾಡಿದ್ದು ಆಪ್ಷನ್ ಎಂಟ್ರಿ ಆಗಿದೆ. ಮಾಕ್ ಅಲಾಟ್ಮೆಂಟ್ ಮತ್ತು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದಿದೆ. ಕೆಲವೊಬ್ಬರಿಗೆ ಸೀಟ್ ಸಿಕ್ಕಿದೆ, ಕೆಲವೊಬ್ಬರಿಗೆ ಸೀಟ್ ಸಿಕ್ಕಿಲ್ಲ, ಕೆಲವೊಬ್ಬರಿಗೆ ತೃಪ್ತಿಯಾಗಿರೋ ಸೀಟ್ ಸಿಕ್ಕಿದೆ ಅಂದರೆ ಅವ್ರು ಕೇಳ್ಕೊಂಡು ಸೀಟ್ ಸಿಕ್ಕಿದೆ. ಆ್ಯಂಡ್ ಈಗ ಕೆಲವೊಬ್ಬರಿಗೆ ಅವ್ರು ಕೇಳ್ಕೊಂಡು ಸೀಟು ಸಿಕ್ಕಿಲ್ಲ. ಇದಿಷ್ಟು ಪ್ರಾಬ್ಲಮ್ಸು ನಿಮ್ಮ ತಲೆಯಲ್ಲಿದೆ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಸೊಲ್ಯೂಷನ್ ನನ್ನ ಹತ್ರ ಇದೆ. 100% ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಲ್ಲ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಈಗ ನೀವು ನನ್ನ ಕಾಲೇಜ್ ಸಜೆಷನ್ಸ್ ಕೇಳ್ತೀರಾ, ಆಯಿತಾ? ನಾನು ಆ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆದರೆ ನನ್ನ ಇದಕ್ಕೇ ಸ್ಟಿಕ್ ಆನ್ ಆಗಬೇಡಿ. ಐ ಟೋಲ್ಡ್ ಯು ಇನಿಷಿಯಲಿ ದ್ಯಾಟ್ ನಿಮಗೆ ಆ ಕಾಲೇಜ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತಂದರೆ ಆ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಕೇಳಬೇಕು ನೀವು, ಆ ಕಾಲೇಜ್ ಹೇಗಿದೆ ಏನು ಅಂತಂತ. ಈಗ ನೀವು ಬಂದು ನನ್ನ ಕಾಲೇಜ್ ಬಗ್ಗೆ ಏನಿದೆ ಅಂತ ಕೇಳಿದ್ರೆ, ನಾನು ನಮ್ಮ ಕಾಲೇಜ್ ಬಗ್ಗೆ ಫುಲ್ ಕಂಪ್ಲೀಟ್ ಏನಿದೆ ನಿಮಗೆ ಫೆಸಿಲಿಟೀಸ್ ಅದು ಹೇಳ್ತೀನಿ, ಡಿಸ್ಅಡ್ವಾಂಟೇಜಸ್ ಏನಿದೆ ಅದು ಹೇಳ್ತೀನಿ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಗೊತ್ತಿರುತ್ತೆ, ನಾನು ಹೇಳ್ತೀನಿ. ನೀವು ಅದೇ ರೀತಿ ನಿಮಗೆ ಸಿಕ್ಕಿರೋ ಕಾಲೇಜ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಆ ಕಾಲೇಜ್ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅದ್ಯಾವ ರೀತಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಸೋಷಿಯಲ್ ಮೀಡಿಯಾ ಇದೆ ಅಲ್ವಾ? ಪ್ರತಿಯೊಂದು ಕಾಲೇಜ್ಗೂ ಅವ್ರದ್ದೇ ಆದಂಥ ಒಂದು ಸೋಷಿಯಲ್ ಮೀಡಿಯಾ ಇದಿರುತ್ತೆ. ಓಕೆ, ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಯಾವುದಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಹೋಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದ್ದೇ ಇರುತ್ತೆ ಕಾಲೇಜ್ದು, ಇಫ್ ಇಟ್ ಈಸ್ ಪಾಪ್ಯುಲರ್ ಕಾಲೇಜ್. ಓಕೆ, ಯಾವುದೇ ಕಾಲೇಜ್ಗಾದರೂ ಅದ್ರದ್ದು ಸೋಷಿಯಲ್ ಮೀಡಿಯಾ ಇದ್ದೇ ಇರುತ್ತೆ. ಆ್ಯಂಡ್ ಅದರ ಫಾಲೋವರ್ಸ್ ಬಂದು ಆ ಕಾಲೇಜ್ ಸ್ಟೂಡೆಂಟ್ಸೇ ಆಗಿರ್ತಾರೆ ಮೋಸ್ಟ್ ಪ್ರಾಬಬ್ಲಿ. ಓಕೆ, ಯಾರು ಒಬ್ಬರು ಸೆಲೆಕ್ಟ್ ಮಾಡಿ ಅವರಿಗೆ ಮೆಸೇಜ್ ಮಾಡಿ, ಬ್ರೋ ನಾನೀಗ ಈ ಕಾಲೇಜ್ ಸೇರ್ಕೊಳ್ಳೋಕೆ ಹೋಗ್ತಿದ್ದೀನಿ, ಆ ಕಾಲೇಜ್ ಹೇಗಿದೆ ಏನು ಅಂತ ರಿಪ್ಲೈ ಮಾಡ್ತಾರೆ. ಓಕೆ, ವರಿ ಆಗಬೇಡಿ, ಎಲ್ಲ ಅವರೇ ತಿಳಿಸ್ಕೊಡ್ತಾರೆ. ಆ್ಯಂಡ್ ಇದಕ್ಕೆಲ್ಲ ಹೆಸಿಟೇಟ್ ಮಾಡ್ಕೊಂಡ್ರೆ ನಾನು ಯಾಕೆ ಅವ್ರಿಗೆ ಮೆಸೇಜ್ ಮಾಡಬೇಕು? ಕಾಲೇಜ್ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ? ಆಮೇಲೆ ನೀವೇ ಸಫರ್ ಆಗೋದು, ನನಗೆ ಗೊತ್ತಿಲ್ಲ. ನಾನೀಗ ಹೇಳಿದೆ, ಈಗ ಐಡಿಯಾ ಹೇಳ್ಕೊಟ್ಟೆ, ಈ ರೀತಿ ಮಾಡಿ ಆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಇದು ಕಾಲೇಜ್ಗಳ ಬಗ್ಗೆ ಯಾವ ರೀತಿ ಕ್ವೈರಿ ಮಾಡೋದ್ರ ಬಗ್ಗೆ. ಆ್ಯಂಡ್ ರೌಂಡ್ 1 ಸೀಟ್ ಸಿಕ್ಕಿಲ್ಲ, ಏನು ಮಾಡೋದು? ನಿಮಗೆ ಏನೂ ಮಾಡೋಕ್ಕೋಗೋದಿಲ್ಲ. ನೀವು 2 ತಪ್ಪು ಮಾಡಿರ್ತೀರ. ಒಂದು ಬಂದುಬಿಟ್ಟು ನೀವು ನಿಮ್ಮ ರ್ಯಾಂಕ್ಗೆ ಸಿಗುವಂಥ ಕಾಲೇಜ್ಗಳನ್ನ ಅಪ್ಲೈ ಮಾಡೋದಿಲ್ಲ. ಆ್ಯಂಡ್ ಈ ವರ್ಷ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಿದೆ ರ್ಯಾಂಕ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ. ಬಿಕಾಸ್ ಯಾಕೆಂದರೆ ನೀಟ್ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವರೆಲ್ಲ ಒಳ್ಳೊಳ್ಳೆ ರ್ಯಾಂಕ್ ತೊಗೊಂಡಿರ್ತಾರೆ, ಬಂದು ಇದರೊಳಗಡೆ ಅವ್ರ ಪೇರೆಂಟ್ಸ್ ಫೋರ್ಸಿಗೋಸ್ಕರ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ KCET ಕೌನ್ಸಿಲಿಂಗ್ಗೆ. ನಿಮಗೂ ಟ್ರಾವೆಲ್ ಮಾಡ್ತಿರ್ತಾರೆ, ಅವರು ಇಲ್ಲಿಗೆ ಹೋಗೋ ಮನಸ್ಸು ಇರೋದಿಲ್ಲ ಅವ್ರಿಗೂ ಇಂಜಿನಿಯರಿಂಗ್ಗೆ. ಸುಮ್ಮನೆ ಹಂಗೆ ನಿಮ್ಮನ್ನು ಅವರು ಸ್ವಲ್ಪ ಇದು ಮಾಡ್ತಿರ್ತಾರೆ. ಓಕೆ, ಇದಾಗಿರುತ್ತೆ. ಈ ಕಾರಣದಿಂದಾಗಿ ರೌಂಡ್ 1 ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ನಿಮಗೆ ಅಕಸ್ಮಾತ್ ಸಿಗಲಿ ಅಂತಂದರೆ ಇವಾಗ ಸಹ ನೀವು ಏನೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ನನಗೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ. ನಾನು ಎಷ್ಟೋ ಸತಿ ಹೇಳಿದ್ದೀನಿ. ಆ್ಯಂಡ್ ನನ್ನ ಚಾನಲ್ ಫಾಲೋ ಮಾಡೋರಿಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಯಾರು ಫಾಲೋ ಮಾಡೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿರೋರು ಏನು ಮಾಡೋ, ಗೊತ್ತಿಲ್ಲದವ್ರು ಹೇಳ್ಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಕೆಳಗಡೆ ಯಾರಾದರೂ ದಯವಿಟ್ಟು ಕಾಮೆಂಟ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡೋ ಇದಿರೋದಿಲ್ಲ, ಲೈಕ್ ಪೇಷನ್ಸ್ ಇರೋದಿಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿದೆ ಅದ್ರ ಬಗ್ಗೆ ದಯವಿಟ್ಟು ರಿಪ್ಲೈ ಮಾಡಿ, ಅವ್ರಿಗೆ ರಿಪ್ಲೈ ಮಾಡಿ ಹೆಲ್ಪ್ ಮಾಡಿ. ಓಕೆ, ಎಸ್, ಇದನ್ನು ಕೇಳ್ಕೊತೀನಿ, ಆಯಿತಾ? ನೀವೀಗ ಏನು ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಸಿಕ್ಕಿರೋ ಕಾಲೇಜ್, ಲೈಕ್ ನಿಮಗೆ ಹಾಕಿರೋ ಕಾಲೇಜ್ಗಳಲ್ಲಿ ಯಾವುದಾದ್ರೂ ನಿಮ್ಮ ರ್ಯಾಂಕ್ಗೆ ಹತ್ತಿರ ಮ್ಯಾಚ್ ಆಗುತ್ತೆ ಅಂತ ನೋಡೋದು, ಪ್ರೀವಿಯಸ್ ಇಯರ್ ಕಟ್ ಆಫ್ನ ಅನಲೈಸ್ ಮಾಡಿ ನೋಡಿಕೊಂಡು ಏನು ಮಾಡಬೇಕು ಅಂತಂದರೆ ನೀವು ರೀಆರ್ಡರ್ ಮಾಡ್ಕೊಬೇಕು. ರೀಆರ್ಡರ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ರೀಆರ್ಡರ್ ಅಷ್ಟೇ ಮಾಡೋಕ್ಕಾಗೋದು, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಕಾಲೇಜ್ ಆ್ಯಡ್ ಮತ್ತು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಕೆಳಗಡೆ ಅದನ್ನು ಮೇಲ್ಗಡೆ ಹಾಕ್ಬೋದು ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ನೀವು. ಓಕೆ, ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಟೆಕ್ನಿಕಲಾಗಿ ಮಾಡಿ ನಿಮಗೆ ಏನೋ ಒಂದು ಸಿಗಬಹುದು, ಅದರ್ವೈಸ್ ತುಂಬ ಕಷ್ಟ. ಓಕೆ, ಈಗ ಚಾಯ್ಸಸ್ಗಳ ಬಗ್ಗೆ ನೋಡೋಣ. ಚಾಯ್ಸ್ ಬಂದು ಏನು ಹೇಳ್ತೀನಿ ಅಂತಂದರೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. Therefore, I should not be considered for further allotment of seats in any subsequent round for any college or discipline. I will pay the prescribed fees by downloading the challenge or allotted details from the KEA website. I will download the admission order and report to the college immediately afterwards. I will log into my option entry login ID and I will report to KEA that I have joined the college. Further, the college authority will have to log into their college ID and report to the respective college candidate has joined the college. If the candidate had failed to report back to KEA, he or she joined, then the seat will be cancelled even though they might have physically joined. The thing here is, KEAಲ್ಲಿ ನೀವು ಚಾಯ್ಸ್ ಒನ್ನನ್ನು ಕೊಟ್ಟರೆ ನೀವು ಸಿಕ್ಕಿರೋ ಕಾಲೇಜ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ. ನೀವು KEAಯಿಂದ ಚಾಲೆಂಜ್ನ ಜನರೇಟ್ ಮಾಡಿಸ್ಕೊಂಡು ಆ ಕಾಲೇಜ್ ಫೀಸ್ನ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ನ ತೊಗೊಂಡೋಗಿ ಕಾಲೇಜಿಗೆ ಜಾಯ್ನ್ ಆಗಿ, ನೀವು ನಿಮ್ಮ ಲಾಗಿನ್ ಐಡಿಯಿಂದ ನೀವು ಲಾಗಿನ್ ಆಗಿ ಅಲ್ಲಿ KEA ಅವರಿಗೆ ರಿಪೋರ್ಟ್ ಮಾಡ್ತಿದ್ರೆ ನಾನು ಈ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ ಅಂತ. ಓಕೆ, ಆ್ಯಂಡ್ ಕಾಲೇಜವರು ಸಹ ಇದನ್ನು ರಿಪೋರ್ಟ್ ಮಾಡ್ತಾರೆ, ಈ ಕ್ಯಾಂಡಿಡೇಟು ಬಂದು ಜಾಯ್ನ್ ಆಗಿದ್ದಾರೆ ಅಂತ. ನೀವು ಹೋಗಿ ಅಲ್ಲಿ ಅಡ್ಮಿಷನ್ ಆರ್ಡರ್ ತೊಗೊಂಡೋಗಿ ಆ ಕಾಲೇಜಿಗೆ ಜಾಯ್ನ್ ಆದರೆ, ನೀವು ಅಕಸ್ಮಾತು ಎಲ್ಲ ಜಾಯ್ನ್ ಆಗಿ ನೀವೇ ಏನಾದರೂ KEA ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವೇನಾದರೂ ನಾನು ಜಾಯ್ನ್ ಆಗಿದ್ದೀನಿ ಅಂತ ತಿಳಿಸಿಲ್ಲ ಅಂತ KEA ವೆಬ್ಸೈಟ್ ಅವರಿಗೆ, ನಿಮ್ಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್
ಆಗುತ್ತೆ, ನೀವು ಫಿಸಿಕಲಾಗಿ ಹೋಗಿ ಇಲ್ಲಿ ಜಾಯ್ನ್ ಆಗಿದ್ರು ಸಹ. ಓಕೆ. Further, any candidate who has paid the fees and obtained the admission order and fails to report to the college on or before the last date and time specified by KEA in the admission order, for such candidates, no extension of time will be given and allotted seat made in his favor shall be treated as cancelled, and he or her has no claim further on such allotment, and they will not be considered for allotment of seats in any subsequent rounds. ಇದೇನು ಹೇಳುತ್ತೆ ಅಂತಂದರೆ, ನೀವು ಅಕಸ್ಮಾತ್ ಎಲ್ಲ ತೊಗೊಂಡಿರ್ತೀರ, ಫೀಸ್ ಪೇಮೆಂಟ್ ಇರ್ತೀರ, ಅಡ್ಮಿಷನ್ ಆರ್ಡರು ತೊಗೊಂಡಿರ್ತೀರ. ಓಕೆ, ಅಡ್ಮಿಷನ್ ಆರ್ಡರ್ ತೊಗೊಂಡಿರ್ತೀರ, ಆದರೆ ನೀವು ಡೆಡ್ಲೈನ್ ಇರುತ್ತಲ್ಲ ನಿಮಗೆ ಲಾಸ್ಟ್ ಡೇಟು, ಆ ಲಾಸ್ಟ್ ಡೇಟ್ ಒಳಗಡೆ ಹೋಗಿ ನೀವು ಪೇ ಮಾಡೋದಿಲ್ಲ ಫೀಸ್ನ. ಓಕೆ, ಆದರೆ ಅಡ್ಮಿಷನ್ ಹೋಗಿ ನೀವು ಜಾಯ್ನ್ ಆಗೋದಿಲ್ಲ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಅಂತ ಟ್ರೀಟ್ ಆಗುತ್ತೆ. ಆ್ಯಂಡ್ ನೀವು ಚಾಯ್ಸ್ ಒನ್ ಕೊಟ್ಟರೆ ಅಂತಂದರೆ ನಿಮ್ಗೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈಡ್ ಆಗಿದೆ, ನೀವು ಬೇರೆ ಯಾವುದೇ ರೌಂಡಲ್ಲಿ ನೀವು ಬರೋದಿಲ್ಲ ಅಂತ ಟ್ರೀಟ್ ಆಗುತ್ತೆ, ಆಯಿತಾ. ಆವಾಗ ನೀವು ಯಾವುದೇ ಸಬ್ಸಿಕ್ವೆಂಟ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ಸು ಇರೋದಿಲ್ಲ. ಓಕೆ, ಆಮೇಲೆ ಏನು ಮಾಡ್ತೀರಾ ಅಂತಂದರೆ, ಅಕಸ್ಮಾತ್ ನೀವೇನೋ ಜಾಯ್ನ್ ಆಗಲಿ ಅಂತಂದರೆ ಆ ಸೀಟ್ ನಿಮ್ಮ ಸಿಕ್ಕಿರೋ ಸೀಟೆಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಇಮಿಡಿಯೇಟಾಗಿ ಮತ್ತೆ ಪೂಲ್ಗೆ ಹೊಂಟೋಗ್ಬಿಡುತ್ತೆ, ಅದು ವಾಪಸ್ ಅದು ಎಮ್ ಟಿ ಇದೆ ಅಂತ ಹೊಂಟೋಗ್ಬಿಡುತ್ತೆ. ಆಗ ನಿಮ್ಗೆ ಸಿಗೋ ಸೀಟ್ ಬೇರೆಯವ್ರಿಗೆ ಸಿಗುತ್ತೆ, ನಿಮ್ಗೇನೂ ಸಿಗೋಲ್ಲ, ನೀವು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಆಮೇಲೆ ಸಚ್ ಸೀಟ್ಸ್ ಶಲ್ ರಿವರ್ಟ್ ಬ್ಯಾಕ್ ಟು ದ ಪೂಲ್ ಆ್ಯಂಡ್ ಫೀಸ್ ಪೇ ಬೈ ದೆಮ್ ವಿಲ್ ಬಿ ಫರ್ಫಿಟೆಡ್. ಅದನ್ನು ನೀವು ಅವರು ಪರ್ಫಿಟ್ ಮಾಡ್ಕೋತಾರೆ. ಆ್ಯಂಡ್ ಎಸ್, ನಿಮ್ಗೇನಿರುತ್ತೆ ಅದು ಪೂಲ್ಗೆ ಮತ್ತೆ ವಾಪಸ್ ಹೊಂಟೋಗ್ಬಿಡುತ್ತೆ. ಆ್ಯಂಡ್ ಇನ್ ಕಂಪ್ಲೀಷನ್, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಷನ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್. ಏನು ಅಂತಂದರೆ, ನೀವು ಬೇರೆ ಬೇರೆ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಇಂಪಾರ್ಟೆಂಟ್, ಬಿಫೋರ್ ಆಪ್ಟಿಂಗ್ ದಿಸ್ ಚಾಯ್ಸ್, ಕ್ಯಾಂಡಿಡೇಟ್ ಈಸ್ ಅಡ್ವೈಸ್ ಟು ಮೇಕ್ ಶ್ಯೂರ್ ದ್ಯಾಟ್ ಹಿ ಆರ್ ಶಿ ಕಾಂಟ್ ಕಮ್ ಬ್ಯಾಕ್ ಟು ಆಪ್ಷನ್ ಎಂಟ್ರಿ ಪ್ರಾಸೆಸ್ ಇನ್ CET 2021. ನೀವು ಇದನ್ನು ತಲೆ ಇಟ್ಕೊಬೇಕು. ಏನು ಅಂತಂದರೆ, ನೀವು ಅಕಸ್ಮಾತ್ ಈ ಚಾಯ್ಸ್ ಎಂಟ್ರಿ ಕೊಟ್ಟರೆ ಅಂತಂದರೆ ನೀವು ಯಾವುದೇ ರೀತಿ ಆಪ್ಷನ್ ಎಂಟ್ರಿಗೆ ಮತ್ತೆ ಬರೋಕ್ಕಾಗೋದಿಲ್ಲ 2021ಅಲ್ಲಿ. ಓಕೆ, ತಲೆ ಇಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್, ಚಾಯ್ಸ್ 2, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ನನಗೆ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಮತ್ತು ಆದರೂ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಫ್ ಹೈಯರ್ ಆಪ್ಷನ್ಸ್ ಆರ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಗೆಟ್ಸ್ ಕ್ಯಾನ್ಸಲ್ಡ್. ನಿಮಗೆ ನೀವು ಇದು ಸಿಕ್ಕಿರುತ್ತಲ್ಲ ನಿಮಗೆ, ಅದಕ್ಕಿಂತ ಮೇಲ್ಗಡೆ ಇರೋ ಆಪ್ಷನ್ಗಳು ಸಿಕ್ಕಿರೋ ನಿಮಗೆ, ಸಿಕ್ಕಿರೋ ಸೀಟ್ ಏನಿರುತ್ತೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಆರ್ ಇಫ್ ಹೈಯರ್ ಆಪ್ಷನ್ ಸೀಟ್ಸ್ ಆರ್ ನಾಟ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಶಲ್ ಬಿ ರಿಮೈನಿಂಗ್ ಇನ್ ಕ್ಯಾಂಡಿಡೇಟ್ಸ್ ಫೇವರ್. ನಿಮಗೆ ಮೇಲ್ಗಡೆ ಇರೋ ನೀವು ಈಗ ಸಿಕ್ಕಿರುತ್ತಲ್ವಾ, ಈಗ 5th ರೋಲ್ ಸಿಕ್ಕಿರುತ್ತೆ ನಿಮಗೆ, 5th ಇದರಲ್ಲಿ ಸಿಕ್ಕಿರುತ್ತೆ, 5th ಆಪ್ಷನಲ್ಲಿ ಸಿಕ್ಕಿರುತ್ತೆ ನಿಮಗೆ ಅದ್ರ ಮೇಲ್ಗಡೆ ಸಿಕ್ಕಿದ್ರೆ 5th ಆಪ್ಷನ್ ಇರುತ್ತೆ ಕ್ಯಾನ್ಸಲ್ ಸೀಟು, ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ನಿಮ್ಮ ಮೇಲ್ಗಡೆ ಸಿಗುತ್ತೆ. ನಿಮ್ಗೆ ಅಕಸ್ಮಾತ್ ಈಗ 5th ರೋ ಅದಕ್ಕಿಂತ ಕೆಳಗಡೆ ಸಿಕ್ಕರೆ 5th ಇರೋದು ನಿಮ್ಮ ಫೇವರ್ ಹಂಗೆ ಇರುತ್ತೆ. ಓಕೆ, ಎಸ್. ಆ್ಯಂಡ್ ದೆನ್ implication, eligible to participate in the subsequent rounds keeping the seat allotted on hold. However, if a seat in a higher options get allotted, then the candidate loses his old seat. Therefore, is no chance between the earlier allotment and newly allotted seats. Okay, ನಿಮ್ಮ ಅಕಸ್ಮಾತು ನಿಮ್ಮ ಮೇಲ್ಗಡೆ ಸೀಟ್ ಸಿಕ್ಬಿಡ್ತು ಅಂತಂದರೆ ಮೇಲ್ಗಡೆ ಸೀಟ್ ಸಿಗುತ್ತೆ, ಕೆಳಗಡೆ ಸೀಟು ಸಿಗೋದಿಲ್ಲ. ಇಂಪಾರ್ಟೆಂಟ್, ಫ್ರೆಶ್ ಆಪ್ಷನ್ಸ್ ಎಂಟ್ರಿ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ವೆನ್ the new college or course are included in the seat matrix after the allotment of first round. ನೀವು ಅಕಸ್ಮಾತ್ ಆವಾಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸ ಕಾಲೇಜು ಇನ್ಕ್ಲೂಡ್ ಆಗ್ತು ಅಂತಂದರೆ ಆವಾಗ ಮಾತ್ರ ನಿಮಗೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದರ್ವೈಸ್ ನಿಮಗೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಸಹ ಕೊಡೋದಿಲ್ಲ. ಆ್ಯಂಡ್ ಚಾಯ್ಸ್ 3, ಐ ಆಮ್ ನಾಟ್ ಸರ್ಟಿಫೈಡ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ with all the already entered options except the allotted option by surrendering the allotted seat and also reordering of already entered options. ನೀವು ಚಾಯ್ಸ್ 3 ಕೊಟ್ಟರೆ ಮಾತ್ರನೇ ರೀಆರ್ಡರ್ ಮಾಡೋಕ್ಕಾಗುವಂಥದ್ದು. ಚಾಯ್ಸ್ 2 ಅಲ್ಲೂ ಸಹ ನೀವು ಆಪ್ಷನ್ಸ್ನ ರೀಆರ್ಡರ್ ಮಾಡೋಕ್ಕಾಗೋದಿಲ್ಲ. ಇದು ರೌಂಡ್ 1ಅಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ವೋ ಅವರು ಚಾಯ್ಸ್ 3ನ ಕೊಡಬೇಕಾಗತ್ತೆ. ಓಕೆ, ಇದನ್ನೇ ತಲೆ ಇಟ್ಕೊಬೇಕು, ನೀವು ಚಾಯ್ಸ್ 3 ಕೊಡಬೇಕಾಗತ್ತೆ. Okay, also reordering of already entered options. Implication, eligible to participate in the subsequent round of by rejecting the allotted seat. Note, chances of getting the lower order options is subjected to availability of seats, as the other candidates next to your rank might have entered those options and seats would be allotted to them based on merit. ಓಕೆ, ತಲೆ ಇಟ್ಕೊಬೇಕು ನೀವು. ನಿಮಗೆ ಕೆಳಗಡೆ ಇರತಕ್ಕಂಥ ಕಾಲೇಜ್ ಸಿಗುತ್ತೆ ಸಿಗಲ್ವ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನಿಮಗಿಂತ ಒಳ್ಳೆ ರ್ಯಾಂಕ್ ಇರೋರು ನಿಮ್ಮ ರ್ಯಾಂಕ್ ಇರೋರು ಅಥವಾ ನಿಮ್ಮ ಅಕ್ಕಪಕ್ಕ ರ್ಯಾಂಕ್ ಇರೋರು ಏನಾದರೂ ಆ ಕಾಲೇಜ್ ಅಪ್ಲೈ ಮಾಡಿಬಿಟ್ಟಿದ್ರೆ ಆ ಸೀಟ್ಗಳು ಸಹ ಫಿಲ್ ಆಗೋ ಚಾನ್ಸಸ್ ಜಾಸ್ತಿ ಇದ್ಬಿಟ್ಟಿರುತ್ತೆ. ಕೆಳಗಡೆ ಇರೋ ಚಾನ್ಸ್ಗಳು ಸಿಗುತ್ತೆ ಸಿಗಲ್ವ ಅಂತ ಸಹ ಹೇಳೋಕ್ಕಾಗೋದಿಲ್ಲ ಇದರಲ್ಲಿ. ಆ್ಯಂಡ್ ಚಾಯ್ಸ್ 4 ಬಂದುಬಿಟ್ಟು, ಐ ಆಮ್ ನಾಟ್ ಸರ್ಟಿಫೈಡ್ ವಿತ್ ದ KE allotment seat and I
I have got seat somewhere else, so I am quitting and not be considered for allotment of seats in any of the further rounds. ಇದೇನು ಅಂತಂದರೆ ನಿಮಗೆ ಕೆ ಎಯಿಂದ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ನೀವೆಲ್ಲ ಹೊರಗಡೆ ಪೇಮೆಂಟ್ ಶೀಟ್ ತೊಗೊಂಡಿದ್ದೀರಾ. ಸೊ ನಾನು ಏನೂ ಬೇಡ, ನಾನು ಚಾಯ್ಸ್ ಎಂಟ್ರಿ ಕೊಡ್ತೀನಿ ಅಷ್ಟೇ, ಚಾಯ್ಸು ಇದು ಓಕೆನಾ. ಇಲ್ಲಿ ಫಾರ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ಸ್ ಇಲ್ಲಿ ಏನೇ ಮಾಡೋಕ್ಕಂದ್ರೆ, ಇಫ್ ಕ್ಯಾಂಡಿಡೇಟ್ ಫೇಲ್ ಟು ಎಕ್ಸೆಸ್ ಎನಿ ಆಫ್ ದ ಅಬೋವ್ ಚಾಯ್ಸ್ 4 ವಿತಿನ್ ದ stipulated date and time, then the seat allotted to such candidate stands cancelled automatically without any further notice in this regarding. Candidate will not be allowed to participate in further rounds. ದಯವಿಟ್ಟು ಅರ್ಥ ಮಾಡ್ಕೊಂಡು ಮಾಡ್ರಪ್ಪ. ಓಕೆ, ಇದಿಷ್ಟು ಇದರದ ಮಾಹಿತಿ ಆಗಿತ್ತು ಚಾಯ್ಸ್ ಎಂಟ್ರಿ ಮತ್ತು ನೀವು ರೌಂಡ್ 1 ಸೀಟ್ ಸಿಗ್ಲಾದ್ರೆ ಏನು ಮಾಡಬೇಕು ಅಂತ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ನನ್ನ ಪ್ರಕಾರ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. 720p ಇದೆ, ಬಿಕಾಸ್ ಇದು PDF ಸಿಕ್ಕಿರೋದು ಆ ಥರ ನನಗೆ. ಎಲ್ಲ 720p ನೋಡಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಆಪ್ಷನ್ ಎಂಟ್ರಿ ಆ್ಯಂಡ್ ಫಾರ್ ಸಬ್ಸಿಕ್ವೆಂಟ್ ರೌಂಡ್ಸ್. ಎಸ್, ಥ್ಯಾಂಕ್ ಯು.